ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸ್ತ್ರೀಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಹೇಗೆ ಎಲ್ಲ ಮೋಡಗಳು ಮಳೆ ಕರೆಯುವುದಿಲ್ಲವೋ ಹಾಗೆ ನಾವು ಕಾಣುವ ಧನಿಕರೆಲ್ಲರೂ ದಾನಿಯೂ ಅಲ್ಲ, ಶಕ್ತರೆಲ್ಲರೂ ವಿಜಯಿಯೂ ಅಲ್ಲ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಮ್ಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ನೆನೆ ಸೋಮವಾರ ನಮ್ಮೆಲ್ಲರಿಗೂ ತಿಳಿಸಿದ್ರಿ, ನಾಳೆಯಿಂದ ನಮ್ಮ ಕಾರ್ತಿಕೇಯನ ಒಂದೊಂದು ಅವತಾರವನ್ನ ಕೂಡ ಹೇಳ್ತೀನಿ, ಒಂದೊಂದು ಬೆಟ್ಟವನ್ನ ಕೂಡ ಬಹಳ ಸವಿಸ್ತಾರವಾಗಿ ತಿಳಿಸ್ತೀನಿ ಅಂತ ಹೇಳಿದ್ರಿ. ಇವತ್ತು ಯಾವ ಮುರುಗನ ಒಂದು ದರ್ಶನವನ್ನ ಮಾಡಿಸ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಯಾವ ಲೋಕಕ್ಕೆ? ಬ್ರಹ್ಮಾಂಡ ಲೋಕಕ್ಕೆ. ಎಲ್ಲ ಬ್ರಹ್ಮಾಂಡ ಲೋಕದ ವಿಚಾರಗಳಲ್ಲಿ ನಾವು ತಿಳಿಸ್ತಕ್ಕಂಥ ವಿಚಾರ ಸಾಕಷ್ಟು ವಿಸ್ಮಯವಾಗಿರ್ತಕ್ಕಂಥ ವಿಚಾರದಲ್ಲಿ ಅರಿಷಡ್ವರ್ಗ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಅಂತ ಕರಿತೀವಿ. ಅರಿಷಡ್ವರ್ಗದಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತೀವಿ. ಷಟ್ಚಕ್ರ ಉಪಾಸನೆ ಸಹಸ್ರಾರ ಸಾಕ್ಷಾತ್ ಪರಮೇಶ್ವರಂದು. ಆದರೆ ಆಜ್ಞಾಚಕ್ರದವರೆಗೂ ಪರಿಪೂರ್ಣವಾಗಿ 6 ದಿಕ್ಕಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳು. ಈ ಅರಿಷಡ್ವರ್ಗಗಳಲ್ಲಿ ಎಲ್ಲವನ್ನು ಹೊಂದಿರತಕ್ಕಂಥವನೇ ಸಾಕ್ಷಾತ್ ಸುಬ್ರಹ್ಮಣ್ಯ ಅಂತ ಹೇಳಿರ್ತಕ್ಕಂಥ ವಿಚಾರಗಳು ಸಾಕಷ್ಟು. ಅಂಥ ವಿಚಾರದಲ್ಲಿ ಇವತ್ತಿನ ದಿವಸ ಸಾಕ್ಷಾತ್ ತಿರುಪರಕೊಂಡ್ರಂ ಮಹಾಸಿದ್ಧ ಅನುಗ್ರಹವನ್ನು ಕೊಡ್ತಕ್ಕಂಥ ವಿಚಾರ. ತಿರುಪರಕೊಂಡ್ರಂ ಮೊದಲನೇ ಸ್ಥಾನ. ಅಂದರೆ ಒಂದೊಂದು ಸುಬ್ರಹ್ಮಣ್ಯನಿಗೆ ಒಂದೊಂದು ಹೆಸರು ಹೇಳ್ತಾ ಸಾಲಾಗಿ ಬನ್ನಿ ಅಂತೀವಲ್ಲ, ಹಾಗೆ ಒಂದೊಂದು ಸಾಲಾಗಿ ಹೋಗಬೇಕು. ಅದಕ್ಕೆ ತಿರುಪರಕೊಂಡ್ರಂ, ತಿರುಚಂದೂರ್, ತಿರುಮಲೆ ಪರಮುದ ಸೋಲೈ, ಹಾಗೆ ಒಂದೊಂದಾಗಿ ಉತ್ಸಾಹ ಹೋದಾಗ ಪರಿವರ್ತನೆ ಆಗುತ್ತೆ. ತಿರುಪರಕೊಂಡ್ರಮಲ್ಲಿ ವಿಶೇಷವಾಗಿ ಮೊದಲನೇ ಮದುವೆ ಆದಾಗ ಅವನು ವಿಶೇಷವಾಗಿ ಮದುವೆ ಆಗಿರ್ತಕ್ಕಂಥದ್ದು ಇಂದ್ರನ ಮಗಳೇ ಆಗಿರೋದ್ರಿಂದ ದೇವಸೇನಾ ಕ್ಷೇತ್ರ. ಅದಕ್ಕೋಸ್ಕರ ಆ ತಿರುಪರಕೊಂಡ್ರಂ ದರ್ಶನವನ್ನು ನೀವು ಮಾಡಿದಾಗ, ಪರಿಪೂರ್ಣ ಅನುಗ್ರಹವನ್ನು ಪಡೆದಾಗ ಆ ದೇವ ಸಾನ್ನಿಧ್ಯ ನಿಮಗೆ ಸೇರುತ್ತೆ. ಇಂಥ ಒಂದು ದೇವಸ್ಥಾನಕ್ಕೆ ನಾವು ಹೋಗಿ ಬರೋಣ, ಮತ್ತಷ್ಟು ವಿಚಾರ ಮಾತಾಡೋಣ. ಯಾಕೆಂದರೆ ತಿರುಪರಕೊಂಡ್ರಂ ಬೆಟ್ಟದ ಮೇಲಿಲ್ಲ, ಬೆಟ್ಟದ ಕೆಳಗಿದೆ. ಆದರೆ ಬೆಟ್ಟದ ಒಳಭಾಗದಲ್ಲಿ ಗುಹೆಯಲ್ಲಿ ಕೆತ್ತಿರ್ತಕ್ಕಂಥ ವಿಚಾರ. ಗುಹೆ ಒಳಗೆ ಹೋಗ್ತಾ ಹೋಗ್ತಾ ರಾಜಗೋಪುರ 150 ಅಡಿ. ಈ 150 ಅಡಿ ರಾಜಗೋಪುರದ ಒಳಗೆ ಪ್ರವೇಶ ಮಾಡ್ತಾ ಒಂದೊಂದು ಮೆಟ್ಲು ಹತ್ತಾ ನೀವು ಹೋದರೆ ಒಳಗಡೆ ಕತ್ತಲು ಕವಿದ ವಾತಾವರಣ. ಈ ಕತ್ತಲು ಕವಿದ ವಾತಾವರಣದಲ್ಲಿ ನೀವು ಏನು ಮಾಡಬೇಕೋ ಆ ಒಂದು ದೃಶ್ಯವನ್ನು ನೋಡ್ತಾ ಮಹಾಗಣಪತಿಯನ್ನು ನೋಡಿದಾಗ, ದೇವರ ಬಲಭಾಗದಲ್ಲಿ ಗಣಪತಿ, ನಮಗೆ ಎಡಭಾಗದಲ್ಲಿ ಗಣಪತಿ. ಅಲ್ಲಿ ನೋಡಿ ಆ ಗರ್ಕೆ ಹುಲ್ಲು, ಅವನಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದಾನೆ. ತದನಂತರ ಸುಬ್ರಹ್ಮಣ್ಯ ದೇವಸೇನಾ ಸಮೇತವಾಗಿ ತೊಡೆಯ ಮೇಲೆ ಕೂಡಿಸ್ಕೊಂಡು ಹಾಗೆ ವೇಲನ್ನು ಇಟ್ಕೊಂಡು ವೇಲಾಯುಧನಾಗಿ ಕೂತಿರ್ತಕ್ಕಂಥವನು ತಿರುಪರಕೊಂಡ್ರಂ ತಿರುಪತಿಪ. ಎಷ್ಟು ಸಂತೋಷ! ಬಲಭಾಗದಲ್ಲಿ ಪರಮೇಶ್ವರ ಅಂದರೆ ಸುಬ್ರಹ್ಮಣ್ಯ ನಮಗೆ ಬಲಭಾಗದಲ್ಲಿ ಪರಮೇಶ್ವರನಾದ ಸುಬ್ರಹ್ಮಣ್ಯ ಎಡಭಾಗದಲ್ಲಿ ಪರಮೇಶ್ವರ. ತಂದೆಗೊಂದು ಸ್ಥಾನ, ತಾಯಿಗೊಂದು ಸ್ಥಾನ. ಇಷ್ಟೆಲ್ಲ ಗೌರವ ಘನತೆ ಇರತಕ್ಕಂಥ ನಮ್ಮ ಜೀವನ ಸಾರ್ಥಕತೆಯನ್ನು ಪಡಿತಕ್ಕಂಥ ಎಲ್ಲ ಒಂದು ಜೀವರಾಶಿಯಲ್ಲಿ ನಾವು ನೀವು ಎಲ್ಲ ಸಂಬಂಧಪೂರ್ವಕವಾಗಿ ಸೇರಬೇಕು ಅನ್ನೋದೇ ಅಂಶಪೂರ್ವಕ. ಇಂಥ ಒಂದು ಅಂಶವನ್ನು ತಾವು ನೋಡಬೇಕು. ನಿಧಾನಕ್ಕೆ ಹೋಗಾಗಿ, ಯಾಕೆಂದರೆ ಎತ್ತರ ಮೆಟ್ಲುಗಳು, ಆ ಮೆಟ್ಲುಗಳೆಲ್ಲ ವಿಚಾರವನ್ನು ತಿಳಿಸ್ತೀನಿ. ಅಷ್ಟು ದರ್ಶನ ಮಾಡ್ಕೊಂಬನ್ನಿ, ಮಾಡ್ಕೊಬೇಡ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಹೇತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ನಿಶ್ಚಯೇತ್ ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯೀ ಭವೇತ್
सर्वत्र विजयी भवेत् सर्वत्र विजयी भवेत्। नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे। वल्लिदेवयानिकसमुल्लसन्तमीश्वरं मल्लिकादिदिव्यपुष्पमालिका विराजितं झल्लरीनिनादशङ्खवादनप्रियं सदा पल्लवरुणं कुमारशैलवासिनं भजे। नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे। शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे। मयूरादिरूढं महाकाव्यगूढं मनोहारिदेहं महाचित्तगेहं महीदेवदेवं महावेदभावं महादेवबालं भजे लोकपालम्। ನೋಡಿದ್ರೆ ಆ ಸುಬ್ರಹ್ಮಣ್ಯ ದೇವ ಸಾನ್ನಿಧ್ಯ ಇಂಥ ಒಂದು ಭಗವಂತನ ಕ್ಷೇತ್ರಕ್ಕೆ ನಾವು ಹೋಗಿದ್ದೀವಿ, ಗುಹೆ ಒಳಗಿದ್ದೀವಿ ಅಂದರೆ ಆ ಗುಹಾಂತರದಲ್ಲಿ ನಾವು ಪ್ರದಕ್ಷಿಣೆ ಮಾಡಿದಾಗ ಭಗವಂತನ ನಿಷ್ಠಾನುಷ್ಠಾನ ಗೊತ್ತಾಗುತ್ತೆ. ಈ ಗುಹೆಯನ್ನ ಕೆತ್ತಿರ್ತಕ್ಕಂಥ ವಿಚಾರ ಅಂದರೆ ಮಹಾರಾಜರ ಕಾಲದಲ್ಲಿ ಮಧುರೈ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಆ ಕಾಲದಲ್ಲಿ ಪಾಂಡುರಾಜ ಅಂತಕ್ಕಂಥವನು ಅಂದರೆ ಮಧುರೈ ಮೀನಾಕ್ಷಿಯವರ ತಂದೆ ಕಾಲದಲ್ಲಿ ಇದು ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು. ಮಧುರೈ ಮೀನಾಕ್ಷಿ ಮದುವೆಗೆ ಸುಬ್ರಹ್ಮಣ್ಯ ಕೂಡ ದೇವಸೇನಾ ಸಮೇತ ಅಂದರೆ ತಾಯಿ ಮದುವೆಗೂ ಇವನು ಬಂದಿದ್ನ ಅಂದರೆ ಸಾಕ್ಷಿ ರೂಪ. ಒಂದೊಂದು ಅವತಾರ ತೆಗೆದಾಗ ಒಂದೊಂದು ವಿಶೇಷ ಅಲ್ವೇ? ಅದಕ್ಕೋಸ್ಕರ ದೇವಾನು ದೇವತೆಗಳು ಮಧುರೈ ಮೀನಾಕ್ಷಿ ಆದಾಗ ಅಮ್ಮನವರು ಅಂದರೆ ತನ್ನ ತಾಯಿ ಮದುವೆಗೆ ತಾನು ಬಂದಿದ್ದು ಬಹಳ ವಿಶೇಷಕರವಾಗಿರ್ತಕ್ಕಂಥ ವಿಚಾರ. ಮಹಾವಿಷ್ಣು ಬಂದು ತನ್ನ ಧಾರೆಯನ್ನು ಅಂದರೆ ತಂಗಿಯನ್ನು ಧಾರೆ ಎರೆದು ಪರಮೇಶ್ವರನಿಗೆ ಕೊಡ್ತಾನೆ.
ಆಹಾ, ಮೀನಾಕ್ಷಿ ಸುಂದರೇಶ್ವರನ ಕಲ್ಯಾಣ 2 ಕಣ್ಣು ಸಾಲದು ನೋಡಕ್ಕೆ. ಅಂಥ ಒಂದು ತಿರುಪರಕೊಂಡ್ರಂ ವಿಶೇಷ ಮಹಾಕ್ಷೇತ್ರ. ತಿರುಪರಕೊಂಡ್ರಂ ಮದುರೈ ಡಿಸ್ಟ್ರಿಕ್ಟಲ್ಲೇ ಇದೆ, ವಿಶೇಷ ಸಾನ್ನಿಧ್ಯ ಇದೆ. ಬೆಟ್ಟದ ಮೇಲೆ ಕಲ್ಯಾಣಿ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಕೆಳಗಡೆ ಕಲ್ಯಾಣಿ ಇದೆ. ಬೆಟ್ಟದ ಗೋಪುರದ ಹಿಂಬಾದಿಯಲ್ಲಿ ನಡ್ಕೊಂಡು ಮೇಲೆ ಹತ್ತಬೇಕು ನೀವು. ಗೋಪುರದ ಮಧ್ಯಭಾಗದಲ್ಲಿ ಮೇಲಿಂದ ನೋಡಿದ್ರೆ ಒಂದು ಕಲ್ಯಾಣಿ ಅಂದರೆ ಶಿರೋದ್ಧಾರ. ಅವನಿಗೆ ದೇವಮೂಲೆಯಲ್ಲಿ ಕಲ್ಯಾಣಿ ಇಲ್ಲ, ಅಗ್ನಿ ಮೂಲೆಯಲ್ಲಿ ಕಲ್ಯಾಣಿ. ಆ ಅಗ್ನಿ ಸ್ವರೂಪವಾಗಿರತಕ್ಕಂಥದ್ದು ಅವ್ವಯ್ಯಾರ್. ಅವ್ವಯ್ಯಾರಿಗೆ ಒಂದು ಸ್ಥಾನವನ್ನು ಕೊಟ್ಟು ಇಲ್ಲಿ ಯಾರು ಮಿಂದು ಸ್ನಾನ ಮಾಡ್ತಾರೋ ಆರೋಗ್ಯವನ್ನು ಕೊಡ್ತಕ್ಕಂಥ ವಿಚಾರ.